ಚಿಕ್ಕಬಳ್ಳಾಪುರ ಶಾಸಕ ಡಾಕ್ಟರ್ ಸುಧಾಕರ್ ಇಂದ ಇದೀಗ ಹೊಸ ರಾಗ ಸ್ಟಾರ್ಟ್ ಆಗಿದೆ. ಡಾಕ್ಟರ್ ಸುಧಾಕರ್ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಪದವಿ ಕೊಡಲು ಅಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಿಯಮಾವಳಿ ಪ್ರಕಾರ ರಾಜಕೀಯ ನಾಯಕರಿಗೆ ಈ ಹುದ್ದೆಯನ್ನ ಕೊಡುವಂತಿಲ್ಲ. ಸರ್ಕಾರದಿಂದ ಮಾಹಿತಿ ಹೊರಬೀಳ್ತಾ ಇದ್ದಂತೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಬೆದರಿಕೆ ಹಾಕ್ತಿದ್ದಾರಂತೆ. ಪಕ್ಷ ತೊರೆಯುವ ಬಗ್ಗೆ ಬೆಂಬಲಿಗರೊಂದಿಗೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಸುಧಾಕರ್ ಬೆದರಿಸ್ತಾ ಇದ್ದಾರಂತೆ. ಸಂಪುಟ ವಿಸ್ತರಣೆ ವೇಳೆಯೂ ಇದೇ ರೀತಿ ಬೆದರಿಕೆಯನ್ನ ಡಾಕ್ಟರ್ ಸುಧಾಕರ್ ಹಾಕಿದ್ರು. ಬೆದರಿಕೆಯೊಡ್ಡಿಯೇ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಸುಧಾಕರ್ ಅವರು ಗಿಟ್ಟಿಸಿಕೊಂಡಿದ್ರು. ಇದೀಗ ಕುಮಾರಸ್ವಾಮಿ ಸರ್ಕಾರ ಆಗಲ್ಲ ಅಂತ ಇದ್ದಂತೆ ಮತ್ತೆ ಹೊಸ ರಾಗವನ್ನ ಸ್ಟಾರ್ಟ್ ಮಾಡಿದ್ದಾರೆ. ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಎನ್ನುವಂತಹ ಬೆದರಿಕೆ ಒಡ್ತಿದ್ದಾರೆ. ಹಾಗಾದ್ರೆ ಈ ಸ್ಥಾನವನ್ನ ಪಡ್ಕೊಳ್ಳೋಕೆ ಇರಬೇಕಾಗಿರುವಂತಹ ಅರ್ಹತೆಯನ್ನ ನಾವು ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಈ ಅರ್ಹತೆ ಡಾಕ್ಟರ್ ಸುಧಾಕರ್ ಅವರಿಗೆ ಇಲ್ಲ. ಆದ್ರೂ ಕೂಡ ಅವರು ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ಥಾನ ನನಗೆ ಬೇಕೇ ಬೇಕು ಅಂತ ಜಿದ್ದು ಹಿಡಿದಿದ್ದಾರೆ. ಇದೀಗ ಬೆದರಿಕೆ ಕೂಡ ಒಡ್ತಿದ್ದಾರೆ. ತಮ್ಮ ಶಾಸಕ ಸ್ಥಾನಕ್ಕೆ ತಾನು ರಾಜೀನಾಮೆ ನೀಡ್ತೀನಿ ಅಂತ ಹೇಳಿ ರಸಾಯನಶಾಸ್ತ್ರ ಅಥವಾ ಸಮಾಜ ವಿಜ್ಞಾನ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಿರಬೇಕು. ಆದ್ರೆ MBBS ಪದವಿಯನ್ನ ಡಾಕ್ಟರ್ ಸುಧಾಕರ್ ಅವರು ಪಡೆದಿದ್ದಾರೆ. ಜೊತೆಗೆ ಪರಿಸರ ವಿಜ್ಞಾನಿಗಳು ಇವರನ್ನ ನೇಮಿಸಬೇಕಾಗಿರುತ್ತೆ. ಆದ್ರೆ ಆ ಕೆಲಸವೂ ಕೂಡ ಇಲ್ಲಿ ಆಗಿಲ್ಲ. ಸುಪ್ರೀಂ ಕೋರ್ಟ್ ಕಟ್ಟುನಿಟ್ಟಾದ ಅರ್ಹತೆಗಳನ್ನ ನಿಯಮಾವಳಿಗಳನ್ನ ಈ ಹುದ್ದೆಗೋಸ್ಕರ ನೇಮಿಸಿದೆ. ಆದ್ರೆ ಈ ಯಾವುದೂ ಕೂಡ ಇವರಿಗೆ ಅನ್ವಯ ಆಗೋದಿಲ್ಲ. NGT ಸುಪ್ರೀಂ ಕೋರ್ಟ್ ಆದೇಶದಂತೆ ನಿರ್ದಿಷ್ಟ ಪದವಿಯನ್ನ ಪಡೆದಿರಬೇಕು ಅನ್ನುವಂತಹ ನಿಯಮವನ್ನ ಸುಪ್ರೀಂ ಕೋರ್ಟ್ ಇಟ್ಟಿದೆ. ಆದ್ರೆ ಈ ನಿಯಮ ಇಲ್ಲಿ ಪಾಲನೆ ಆಗ್ತಾ ಇಲ್ಲ. ಪಾಲನೆ ಆಗದೆ ಇವರಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ. ಆದ್ರೆ ಇವಾಗ ಒಂದು ವೇಳೆ ಈ ಸ್ಥಾನ ಸಿಗದೆ ಇದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಕೂಡ ಬೆದರಿಕೆ ಒಡ್ತಿದ್ದಾರಂತೆ. ಈ ಕುರಿತಂತೆ ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಸುಕೇಶ್ ಅವರಿಂದ. ಸುಕೇಶ್, ಹಾಗಾದ್ರೆ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗಿನಿಂದಲೂ ಕೂಡ ಸಮ್ಮಿಶ್ರ ಸರ್ಕಾರವನ್ನ ಡಾಕ್ಟರ್ ಸುಧಾಕರ್ ಅವರು ಒಪ್ಪಿಕೊಂಡಿರಲಿಲ್ಲ. ಆದ್ರೆ ಇದೇನಿದು ಹೊಸ ವರ್ಷೆ, ತಮ್ಮ ಸ್ಥಾನಕ್ಕೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಿದ್ದಾರಂತೆ. ಏನಾಗ್ತಿದೆ? ಖಂಡಿತ ಸಭಾ ಏನಂತಂದ್ರೆ ಅವರಿಗೆ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಸಾಕಷ್ಟು ಬಾರಿ ಕೂಡ ಅವರು ಸಮ್ಮಿಶ್ರ ಸರ್ಕಾರದ ವಿರುದ್ಧವೇ ಮಾತನಾಡಿದ್ರು. ಆ ನಂತರದಲ್ಲಿ ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ಅವರು ಪ್ರಯತ್ನವನ್ನ ಮಾಡಿದ್ರು. ಅಲ್ಲೂ ಕೂಡ ಅವರು ಯಶಸ್ವಿ ಆಗಿರಲಿಲ್ಲ. ಕೊನೆಯದಾಗಿ ಅವರಿಗೆ ಏನು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಕಳೆದ ಕೆಲವು ದಿನಗಳ ಹಿಂದೆ ಏನು ಕಾಂಗ್ರೆಸ್ನ ಪ್ರಕಟಿಸಲಾಯಿತು. ಕೆಲವೊಂದು ನಿಗಮ ಮಂಡಳಿಗಳು, ಆ ನಿಗಮ ಮಂಡಳಿಯಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸ್ಥಾನ ಡಾಕ್ಟರ್ ಸುಧಾಕರ್ ಅವರಿಗೆ ಅಂತ ಕೂಡ ಘೋಷಣೆ ಆಗಿತ್ತು. ಆದ್ರೆ ತಾಂತ್ರಿಕವಾಗಿ ಅವರಿಗೆ ಆ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಸುಪ್ರೀಂ ಕೋರ್ಟ್ ನ ತೀರ್ಪಿನ ಹಿನ್ನೆಲೆಯಲ್ಲಿ ಇರಬೇಕಾದಂತ ಕೆಲವು ಅರ್ಹತೆಗಳಿಗೆ ಅವರು ಅರ್ಹರಲ್ಲ ಅನ್ನುವಂಥದ್ದು. ಹಾಗಾಗಿ ಅವರಿಗೆ ಆ ಅಧ್ಯಕ್ಷ ಸ್ಥಾನ ಕೈತಪ್ಪುವಂತ ಸಾಧ್ಯತೆ ಹೆಚ್ಚಿದೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಕೂಡ ಮೊದಲೇ ವರದಿಯನ್ನು ಕೂಡ ಮಾಡಿತ್ತು. ಆದ್ರೆ ಈಗ ಅದರ ಮುಂದುವರೆದ ಭಾಗವಾಗಿ ಬಹುತೇಕ ಅವರಿಗೆ ಆ ಒಂದು ಕೈತಪ್ಪುವಂತ ಸಾಧ್ಯತೆ ಇರೋದ್ರಿಂದ ಅವರಿಗೆ ಮತ್ತೆ ಬೇಸರ ಆಗಿದೆ. ಈ ರೀತಿಯ ಎಲ್ಲಾ ಬೆಳವಣಿಗೆಗಳಿಂದ ಬೇಸರ ಆಗಿ ನಾನು ನನ್ನ ಒಂದು ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವಂತ ಮಾತನ್ನ ಈಗ ಅವರು ಆಡ್ತಾ ಇರುವಂತದ್ದು. ಮತ್ತು ನನ್ನ ಏನು ಬೆಂಬಲಿಗರು ಮತ್ತು ಕಾರ್ಯಕರ್ತರೊಂದಿಗೆ ಮಾತನಾಡಿ ತೀರ್ಮಾನ ಮಾಡ್ತೀನಿ ಅನ್ನುವಂತ ಮಾತನ್ನ ಹೇಳ್ತಿದ್ರೆ, ಇದು ಸುಧಾಕರ್ ಅವರಿಗೆ ಕೈತಪ್ತಾ ಇರುವಂತಹ ಹುದ್ದೆಯನ್ನ ಉಳಿಸಿಕೊಳ್ಳುವ ಯತ್ನವ ಅಥವಾ ಪರ್ಯಾಯ ವ್ಯವಸ್ಥೆ ಆಗ್ಲಿ ಅನ್ನುವ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಮೂಡ್ತಿರುವಂತಹ ಅನುಮಾನ ಸಭಾ. ಅಂದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಬೆದರಿಸಿ ತಮ್ಮ ಕೆಲಸ ಮಾಡ್ಕೋಬೇಕು ಅನ್ನುವಂತಹ ಉದ್ದೇಶ ಏನಾದ್ರೂ ಇದೆಯಾ ಸುಕೇಶ್? ಗೊತ್ತಿಲ್ಲ ಅವರ ಉದ್ದೇಶ ಏನಿದೆ ಅನ್ನುವಂಥದ್ದೇ ಈಗ ಕುತೂಹಲನ ಮೂಡಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಇದು ಹಾಗೇನಾದ್ರೂ ಅದು ಕೈ ತಪ್ಪಿದ್ರೆ ಅದಕ್ಕೆ ಆಲ್ಟರ್ನೇಟ್ ಆಗಿ ಏನು ಅಂತ ತಮ್ಮ ಪಕ್ಷದ ಮುಖಂಡರ ಜೊತೆ ಅವರು ಮಾತನಾಡಬೇಕಿತ್ತು. ಅವರು ಅದನ್ನ ಮಾತನಾಡಿದ್ರ ಬಗ್ಗೆ ಯಾವುದೇ ಸ್ಪಷ್ಟತೆ ಇಲ್ಲ ಅಥವಾ ಅವ್ರು ಮಾತನಾಡ್ತಿರೋದ್ರ ಬಗ್ಗೆ ಅವ್ರು ಏನು ಹೇಳಿಲ್ಲ. ಆದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಏಕಾಏಕಿಯಾಗಿ ಅವ್ರು ಹೇಳಿಕೆಯನ್ನ ಕೊಡ್ತಾರೆ ಅಂದ್ರೆ ಅವರ ಉದ್ದೇಶ ಏನು ಅನ್ನುವಂಥದ್ದು. ಅಂದ್ರೆ ಅವರು ಬ್ಲಾಕ್ ಮೇಲ್ ಮಾಡ್ತಾ ಇದಾರಾ ಅಥವಾ ಅವರು ಸಂಪೂರ್ಣವಾಗಿ ಈ ಸಮ್ಮಿಶ್ರ ಸರ್ಕಾರದಲ್ಲಿ ತಮ್ಮ ಯಾವ ಮಾತುಗಳು ನಡೆಯಲ್ಲ ಅನ್ನೋ ಕಾರಣಕ್ಕೆ ರಾಜೀನಾಮೆಯನ್ನೇ ಕೊಡುವಂತ ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗಾದ್ರೆ ಕೊಟ್ಟೇ ಬಿಡ್ತಾರ ರಾಜೀನಾಮೆ? ಇಷ್ಟಿನ ಹೇಳಿದ್ದು ಮಾತ್ರ ಸುಮ್ಮನೆ ಈಗ ಅಧಿಕೃತವಾಗಿ ಅದನ್ನ ಜಾರಿ ಮಾಡ್ತಾರ ಅನ್ನೋದೇ ನೋಡ್ಬೇಕು ಅಂತ. ಇದೇ ಫಸ್ಟ್ ಅಲ್ಲ ಸುಕೇಶ್, ಮೊದಲಿಂದಲೂ ಕೂಡ ನಾನು ಸಿದ್ದರಾಮಯ್ಯ ಟೀಮ್ ಅಂತ ಹೇಳ್ತಾ ಬಂದ್ರು. ಸಮ್ಮಿಶ್ರ ಸರ್ಕಾರದ CM ಅನ್ನ ಇವರು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ನಾನು ಸಿದ್ದರಾಮಯ್ಯನವರು ನಮ್ಮ ನಾಯಕ ಅಂತಾನೆ ಹೇಳ್ತಾ ಬಂದ್ರು. ಇದೀಗ ರಾಜೀನಾಮೆ ಕೊಟ್ಟೇ ಬಿಡ್ತಾರಾ ಅಂತ? ಯಾಕಂದ್ರೆ ಮೊದಲು ಕೂಡ ಈ ರೀತಿ ಹೇಳಿದ್ರಿ ಇವರು, ಆಪರೇಷನ್ ಕಮಲ ಆಗುತ್ತೆ ಅನ್ನುವಂತ ಸಂದರ್ಭದಲ್ಲಿ ಆ ನಾಯಕರ ಜೊತೆಗೂ ಕೂಡ ಗುರುತಿಸಿಕೊಂಡಿದ್ರು. ಏನಾಗಬಹುದು?
ಸಭಾ ಅವರು ಹೇಳುವಂತ ರೀತಿ ನೋಡಿದ್ರೆ ಯಾಕೋ ರಾಜೀನಾಮೆ ಕೊಡುವಂತ ಮನಸ್ಥಿತಿಯಲ್ಲಿ ಇದ್ದಂತೆ ಕಂಡು ಬರ್ತಾ ಇದೆ. ಬಹುಶಃ ಕೊಟ್ಟು ಹೊರ ಹೋದ್ರು ಹೋಗ್ಬೋದು. ಯಾಕಂತಂದ್ರೆ ಅವ್ರಿಗೆ ಏನಾದ್ರು ಗೊಂದಲ ಇದೆ ಅನ್ನೋದಾಗಿದ್ರೆ ಅಥವಾ ತಮಗೆ ಸ್ಥಾನ ಸಿಗಲ್ಲ ಅನ್ನೋದಾಗಿದ್ರೆ ಅದಕ್ಕೆ ಪರ್ಯಾಯವಾಗಿ ನನಗಿಂತ ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸಿ ಅಂತ ಪಕ್ಷದ ನಾಯಕರ ಸಮ್ಮುಖದಲ್ಲಿ ಅವನ್ನ ಹೇಳ್ಕೊಳ್ತಾ ಇದ್ರು ಅಥವಾ ತಮ್ಗಾಗಿರ್ತಕ್ಕಂಥ ನೋವನ್ನ ಹಂಚಿಕೊಳ್ತಾ ಇದ್ರು. ಇವರು ಏಕಾಏಕಿಯಾಗಿ ನಾನು ರಾಜೀನಾಮೆಯನ್ನೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಬಹುಶಃ ಅವರಿಗೆ ಸಂಪೂರ್ಣವಾಗಿ ಪಕ್ಷದಿಂದಲೇ ಹೊರ ಹೋಗುವ ಅಥವಾ ಶಾಸಕ ಸ್ಥಾನದಿಂದಲೇ ಹೊರ ಹೋಗುವಂತ ಮನಸ್ಸಾದಂತೆ ಕಂಡು ಬರ್ತಾ ಇದೆ. ಹಾಗಾಗಿ ಅವ್ರೇನಾದ್ರು ರಾಜೀನಾಮೆನೇ ಕೊಡಬಹುದು ಅಂತ ಈಗಿನ ಪರಿಸ್ಥಿತಿ ಅನಿಸ್ತಾ ಇದೆ. ಯಾಕಂತಂದ್ರೆ ಅವರು ಹಿಂದೆ ಎಲ್ಲವೂ ಕೂಡ ಇದೇ ರೀತಿ ಮಾತನಾಡಿದಾಗ ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸ ಆಗಿತ್ತು ಮತ್ತು ಸಾಕಷ್ಟು ಬಾರಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕಾದ್ ನೋಡಿ ಎನ್ನುವಂತ ಅವರಿಗೆ ಭರವಸೆಯನ್ನು ಕೂಡ ಕೊಡಲಾಗಿತ್ತು. ಇವೆಲ್ಲದರಿಂದ ಹೊರತಾಗಿ ಈಗ ಅವರಿಗೆ ಅಧಿಕಾರಕ್ಕೆ ಏನ್ ಕೊಡಬೇಕು ಅನ್ನುವಂತ ಪಟ್ಟಿ ಪ್ರಕಟ ಆದ ನಂತರದಲ್ಲಿ ತಾಂತ್ರಿಕ ಕಾರಣಗಳಿಗಾಗಿ ಅವರ ಸ್ಥಾನವನ್ನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ಮೇಲೆ ಅದನ್ನ ಸರಿಪಡಿಸಬೇಕಂತ ಜವಾಬ್ದಾರಿ ಕಾಂಗ್ರೆಸ್ ನಾಯಕರುಗಳಾಗಿರ್ತಿತ್ತು. ಆದ್ರೆ ಅವ್ರು ಅದ್ ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ. ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಮಾತನ್ನೇ ಸ್ಪಷ್ಟವಾಗಿ ಉಚ್ಚರಿಸ್ತಾ ಇರೋದ್ರಿಂದ ಎಲ್ಲ ಒಂದ್ ಕಡೆ ರಾಜೀನಾಮೆಗೆ ಹೆಚ್ಚು ಆಸಕ್ತರಾಗಿದ್ದಾರಾ ಅಥವಾ ಕಾಂಗ್ರೆಸ್ ಹೊರಟು ಹೊರಗೋಗ್ತಾರಾ ಅನ್ನುವಂಥದ್ದು ಈಗಿರುವಂತ ಕುತೂಹಲ ಸಭಾ. ಓಕೆ, ಸುಧಾಕರ್ ಅವರು ಅನಕ್ಷರಸ್ಥರೇನು ಅಲ್ಲ ಸುಕೇಶ್, MBBS ಪದವಿಯನ್ನ ಪಡ್ಕೊಂಡಿರೋರು. ಕೇವಲ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕಾಗಿ ರಾಜೀನಾಮೆವರೆಗೂ ಹೋಗ್ಬಿಟ್ರಾ ಅಂತ? ಖಂಡಿತ ಸಭಾ, ಅದೇ ಇರುವಂತದ್ದು ಈಗ ಕುತೂಹಲ. ಹಾಗೆ ಅವ್ರು ಯಾವ ಉದ್ದೇಶಕ್ಕಾಗಿ ಹಾಗೆ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು, ಅವರು ಅದೊಂದು ಕೈ ತಪ್ಪೊಂದು ಕೂಡಲೇ ರಾಜೀನಾಮೆಯನ್ನೇ ಕೊಟ್ಟೇ ಬಿಡ್ತಾರಾ ಅಥವಾ ತಮಗೆ ಪರ್ಯಾಯವಾಗಿ ವ್ಯವಸ್ಥೆಯನ್ನ ಮಾಡ್ಲಿ ಅನ್ನೋ ಕಾರಣಕ್ಕಾಗಿ ಏನಾದ್ರು ರಾಜೀನಾಮೆಯ ಬೆದರಿಕೆಯನ್ನ ಹಾಕ್ತಾ ಇದಾರ ಅಂತ. ಹಾಗಂತ ಬೆದರಿಕೆಯನ್ನು ಎಷ್ಟರಿ ಹಾಕ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಅವ್ರನ್ನ ಗಟ್ಟಿ ಮನಸ್ಸು ಮಾಡಿ ರಾಜೀನಾಮೆಯನ್ನ ಕೊಟ್ಟರು ಕೊಡಬಹುದು, ಆ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕಂತಿಲ್ಲ ಸಭಾ. ಓಕೆ, ರಾಜ್ಯ ನಾಯಕರಾಗ್ಲಿ ಅಥವಾ ಹೈಕಮಾಂಡ್ ನಾಯಕರಾಗ್ಲಿ ಇವರ ಮನವೊಲಿಸುವಂತ ಪ್ರಯತ್ನ ಮಾಡಬಹುದಾ ಸುಕೇಶ್? ಏನಾಗಬಹುದು ಆ ನಿಟ್ಟಿನಲ್ಲಿ? ಖಂಡಿತ, ಯಾಕಂತಂದ್ರೆ ಅವರು ಹಾಗೇನಾದ್ರು ಇದ್ರೆ ಸಮಸ್ಯೆಗಳಿದ್ರೆ ಪಕ್ಷದ ನಾಯಕರ ಬಳಿ ಹಂಚ್ಕೊಳ್ತಾ ಇದ್ರು. ಆದ್ರೆ ಇವರು ಪಕ್ಷದ ನಾಯಕರ ಬಳಿ ಹಂಚ್ಕೊಳ್ಳೋಕ್ಕಿಂತ ರಾಜೀನಾಮೆಯನ್ನೇ ಕೊಡ್ತೀನಿ ಎನ್ನುವಂತ ಪಕ್ಷದ ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಒಂದು ಮಾತನ್ನು ಹೇಳ್ತಾ ಇರೋದ್ರಿಂದ ಸಹಜವಾಗಿ ಒಂದು ಕುತೂಹಲ ಇದ್ದೇ ಇರುತ್ತೆ. ಇವ್ರೇನು ರಾಜೀನಾಮೆ ಕೊಟ್ಟೇ ಬಿಡ್ತಾರ ಈಗ ಅಥವಾ ಬೇರೆ ಯಾವ್ದಾದ್ರು ಉದ್ದೇಶವನ್ನು ಇಟ್ಕೊಂಡು ಹೇಳ್ತಾ ಇದ್ದಾರಾ ಅನ್ನುವಂಥದ್ದು. ಆದ್ರೆ ಅವ್ರು ಹೇಳುವ ರೀತಿಯನ್ನು ನೋಡಿದ್ರೆ ಖಂಡಿತ ಅವ್ರಿಗೆ ರಾಜೀನಾಮೆನೆ ಕೊಡುವಂತ ಮನಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಪದೇ ಪದೇ ಹೇಳ್ತಾ ಇದ್ರೆ ಇವ್ರು ಪದೇ ಪದೇ ಇದೇ ರೀತಿ ಬ್ಲಾಕ್ ಮೇಲ್ ಮಾಡ್ತಾರೆ ಅನ್ನುವಂಥದ್ದು ಪಕ್ಷದಲ್ಲೂ ಕೂಡ ಒಂದು ಮೆಸೇಜ್ ಪಾಸ್ ಆಗುತ್ತೆ. ಅದ್ರ ಬದಲಿಗೆ ಅವರು ಒಂದು ತೀರ್ಮಾನವನ್ನೇ ಮಾಡಿದ್ರೆ ಇಲ್ಲ ಅವರು ನೊಂದಿದ್ದಾರೆ ಮತ್ತು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಈಗ ಅವ್ರ ತೀರ್ಮಾನ ಏನು ಅನ್ನುವಂಥದ್ದು ಈಗ ಸದ್ಯಕ್ಕೆ ಮೂಡ್ತಿರುವಂತ ಕುತೂಹಲ ಸಭಾ. ಓಕೆ ಸುಕೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೋಸ್ಕರ. ಎಸ್, ಚಿಕ್ಕಬಳ್ಳಾಪುರ ಶಾಸಕ ಸುಧಾಕರ್ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಬೆದರಿಕೆ ಒಡ್ತಿದ್ದಾರೆ. ಇದೇನೋ ಬ್ಲಾಕ್ ಮೇಲ್ ಮಾಡುವಂತಹ ತಂತ್ರನಾ ಅಥವಾ ನಿಜಕ್ಕೂ ಇವರು ರಾಜೀನಾಮೆಯನ್ನ ಕೊಟ್ಬಿಡ್ತಾರಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಇದೀಗ ಕಾಡ್ತಾ ಇದೆ. ಯಾಕಂದ್ರೆ ಸಮ್ಮಿಶ್ರ ಸರ್ಕಾರ ರಚನೆ ಆದಾಗಿನಿಂದಲೂ ಕೂಡ ಇವರು ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿಗಳನ್ನ, ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಗಳು ಅಂತ ಪರಿಗಣಿಸಿರ್ಲಿಲ್ಲ. ನನ್ನ ನಾಯಕ ಸಿದ್ದರಾಮಯ್ಯನವರು ಅಂತಾನೆ ಹೇಳ್ತಾ ಇದ್ರು. ಆದ್ರೆ ಈಗ ನಿಗಮ ಮಂಡಳಿ ಸ್ಥಾನದ ಅಧ್ಯಕ್ಷ ಇವರಿಗೆ ಸಿಕ್ಕಿದೆ, ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸ್ಥಾನ ಇವರಿಗೆ ಸಿಕ್ಕಿತ್ತು. ಆದ್ರೆ ಇದು ಕೂಡ ಕೈ ತಪ್ತಾ ಇದೆ. ಸೊ ಹಾಗಾಗಿ ರಾಜೀನಾಮೆ ನಿನ್ನೆಷ್ಟೇ ಉಸ್ತುವಾರಿ ವೇಣುಗೋಪಾಲ್ ಅವರನ್ನ ಸುಧಾಕರ್ ಅವರು ಮೀಟ್ ಮಾಡಿ ಬಂದಿದ್ರು. ವೇಣುಗೋಪಾಲ್ ಭೇಟಿಯಾದ್ರೂ ಕೂಡ ಸುಧಾಕರ್ ನೇಮಕಕ್ಕೆ ಒಪ್ತಾ ಇಲ್ಲ ಸಿಎಂ ಕುಮಾರಸ್ವಾಮಿ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ವೇಣುಗೋಪಾಲ್ ಭೇಟಿಯಾದ್ರೂ ಕೂಡ ಈ ಸ್ಥಾನಕ್ಕೋಸ್ಕರ, ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೋಸ್ಕರ ಸಿಎಂ ಕುಮಾರಸ್ವಾಮಿ ಅವರು ಒಪ್ತಾ ಇಲ್ಲ ಅನ್ನುವಂತಹ ಅಪ್ಡೇಟ್ಸ್ ಗಳು ನಮಗೆ ಸದ್ಯಕ್ಕೆ ಸಿಗ್ತಾ ಇದೆ. ನಿನ್ನೆ ಸುಧಾಕರ್ ಅವರು ಹೋಗಿ KC ವೇಣುಗೋಪಾಲ್ ಅವರನ್ನ ಮೀಟ್ ಮಾಡಿ ನನಗೆ ಈ ಸ್ಥಾನ ಬೇಕು, ಇದರಲ್ಲಿ ನನಗೆ ನಿಯಮಾವಳಿಗಳು ಕೂಡ ಇದೆ, ಅದು ನನಗೆ ನನ್ನ ಅರ್ಹತೆಯನ್ನ ಪ್ರಶ್ನೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ಇದೀಗ ಸುಧಾಕರ್ ಅವರು ವೇಣುಗೋಪಾಲ್ ಅವರನ್ನ ಮೀಟ್ ಮಾಡಿ ಬಂದ್ರೂ ಕೂಡ ಇದಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ಒಪ್ತಿಲ್ಲ. ಸ್ವತಃ ಶಾಸಕರಾಗಿರುವಂತಹ ಸುಧಾಕರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಿಮ್ಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಸಿಗದೆ ಇದ್ದಿದ್ದಕ್ಕೆ ನೀವು ರಾಜೀನಾಮೆ ಕೊಡ್ತೀರಿ ಅಂತ ಹೇಳಲಾಗ್ತಾ ಇದೆ ಸರ್, ನಿಜಾನಾ? ಈಗ ನನಗೆ ಅಧಿಕೃತವಾಗಿ ನನ್ನ ಪಾರ್ಟಿ, ಕಾಂಗ್ರೆಸ್ ಪಾರ್ಟಿ ಈಗಾಗಲೇ ಘೋಷಣೆ ಮಾಡಿ, ಹೌದು, ಹಾಗಾಗಿ ಇವಾಗ ಅದನ್ನ ರದ್ದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಇನ್ನೂ ಅಧಿಕೃತವಾದಂತ ಯಾವುದೇ ಆದೇಶ ಬಂದಿಲ್ಲ. ಈಗ ಕೇವಲ ಮಾಧ್ಯಮದ ಸ್ನೇಹಿತರುಗಳು ನನ್ನನ್ನ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನಾನು ಯಾವ ರೀತಿ ಉತ್ತರ ಕೊಡ್ಬೇಕು ನನಗೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಈಗಾಗಲೇ ನಾನು ಮೊನ್ನೆ ಸಿದ್ದರಾಮಯ್ಯನವ್ರ ಹತ್ರ ಮಾತನಾಡಿದ್ದೇನೆ. ಅವ್ರು ಹೇಳ್ತಾರೆ ನನ್ಗೆ ಇನ್ನೂ ಗೊತ್ತಿಲ್ಲ, ನಾನು ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಡಾಕ್ಟರ್ ಇವರು ನಮ್ಮ ಪರಮೇಶ್ವರ್ ಅವ್ರಿಗೆ ಪ್ರಯತ್ನ ಮಾಡಿದೆ, ಅವರು ಸಿಕ್ಲಿಲ್ಲ ಅವರು. ಹಾಗಾಗಿ ಅನ್ಲೆಸ್ ಇಟ್ ಈಸ್ ಎ ವ್ಯಾಲಿಡ್ ಇನ್ಫಾರ್ಮೇಶನ್, ನಾನು
ಒಂದ್ ವೇಳೆ ಸರ್ ನೀವ್ ಅನ್ಕೊಂಡಿರುವಂತಹ ಸ್ಥಾನ ನಿಮ್ಗೆ ಸಿಗದೆ ಹೋದ್ರೆ ನಾನು ಅನ್ಕೊಂಡಿರೋದಲ್ಲಮ್ಮ, ಲೆಟ್ ಮಿ ಕರೆಕ್ಟ್ ಯು. ನಾನು ಒಂದು ಬೋರ್ಡ್ಗೆ ಚೇರ್ಮನ್ ಆಗ್ಬೇಕು ನನ್ನನ್ನು ಮಾಡಿ ಅಂತ ಯಾರನ್ನು ಕೇಳಿಲ್ಲ. ಲೆಟ್ ಮಿ ಮೇಕ್ ಇಟ್ ವೆರಿ 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 ಕ್ಲಿಯರ್. ನಾನ್ ಕೇಳಿದ್ದು ನಮ್ಮ ಒಕ್ಕಲಿಗ ಸಮುದಾಯಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಅನ್ಯಾಯ ಆಗಿದೆ. 12 ಜನ ಒಕ್ಕಲಿಗರಲ್ಲಿ ನೀವು ಕೇವಲ ಇಬ್ಬರನ್ನು ಮಾಡಿದ್ದೀರಿ. ಒಂದು DK ಶಿವಕುಮಾರ್ ಅವರು, ಇನ್ನೊಂದು ಕೃಷ್ಣ ಬೈರೇಗೌಡ. ನೀವು ಯಾರನ್ನಾದ್ರೂ ಮಾಡಿ ಒಂದು ಒಕ್ಕಲಿಗರಿಗೆ ನೀವು ಪ್ರಾತಿನಿಧ್ಯ ಕೊಡಬೇಕು ಅಂತ ಅಷ್ಟೇ ನಾನು ಹೇಳಿದ್ದು. ಆದ್ರೆ ಯಾವ ಕಾರಣಕ್ಕೆ ಅವರು ಒಬ್ಬ ಮಂತ್ರಿಯನ್ನ ಮಾಡ್ಲಿಕ್ಕಾಗಿಲ್ಲ ನನಗೆ ಗೊತ್ತಿಲ್ಲ. ಹಾಗಾದ್ರೆ ಸರ್ ನೀವು ಹೇಳಿ ಕೆಲವು ಒಕ್ಕಲಿಗರನ್ನ ಅಧ್ಯಕ್ಷರನ್ನಾಗಿ, ಬೋರ್ಡ್ ಅಧ್ಯಕ್ಷರುಗಳನ್ನಾಗಿ ಮಾಡಿದ್ದಾರೆ. ನನ್ನನ್ನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ನೇಮಕ ಮಾಡಿದ್ದಾರೆ. ST ಸೋಮಶೇಖರ್ ಅವರಿಗೆ BDA ಕೊಟ್ಟಿದ್ದಾರೆ. ಮಾನ್ಯ ನಮ್ಮ ನಾಯಕರು ಹೇಳಿದ್ರು, ನಿಮ್ಮನ್ನ ಪರಿಗಣಿಸ್ಲಿಕ್ಕೆ, ಮಂತ್ರಿಗೆ ಪರಿಗಣಿಸ್ಲಿಕ್ಕೆ ಆಗ್ಲಿಲ್ಲ, ಅದಕ್ಕೆ ನಾನು ಮುಖ್ಯವಾದಂತಹ ಕೆಲವು ಪೋಸ್ಟ್ಸ್ ಅನ್ನ ಕೊಡ್ಲಿಕ್ಕೆ ನಿಮಗೆ ಕೊಟ್ಟಿದ್ದೇನೆ. ಸರಿ ಸರ್, ನೀವು ಕೇಳ್ದೇನೆ ಈ ಸ್ಥಾನವನ್ನ ನಿಮ್ಗೆ ಇವಾಗ ಕೊಟ್ಟಿದ್ದಾರೆ. ಆದ್ರೆ ನಿಯಮಾವಳಿಗಳನ್ನ ಇಲ್ಲಿ ಪಾಲನೆ ಮಾಡಲಾಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈ ಸ್ಥಾನವು ಕೂಡ ಕೈ ತಪ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಈ ತರ ಆದ್ರೆ ನೀವು ಪಕ್ಷದಲ್ಲೇ ಉಳಿತೀರಾ ಅಥವಾ ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಾ? ಈಗ ಅಧಿಕೃತವಾಗಿ ನನಗೆ ಇನ್ಫಾರ್ಮೇಶನ್ ಬರ್ಲಿ ಅಮ್ಮ, ನನಗೆ ಮಾಹಿತಿ ಬರ್ಲಿ. ನನ್ನನ್ನು ತೆಗೆದಿದ್ದಾರೆ ಅನ್ನೋ ಮಾಹಿತಿ ಬರ್ಬೇಕಲ್ಲ, ನಮ್ಮ ಹೈಕಮಾಂಡ್ ನವ್ರು ಹೇಳ್ಬೇಕಲ್ಲ ನನಗೆ. ಯಾರು ಈ ನೇಮಕವನ್ನ ಮಾಡಿದ್ದಾರೆ ಅವ್ರು ನನಗೆ ಹೇಳ್ಬೇಕಲ್ಲ, ಇಲ್ಲಪ್ಪ ನಿನ್ನ ಹೆಸರನ್ನ ಯಾವ್ದೋ ಕಾರಣಕ್ಕೆ ನಾವು ಒಪ್ಕೊಳ್ಬೇಕಾಯ್ತು, ಮಾನ್ಯ ಕುಮಾರಸ್ವಾಮಿ ಅವ್ರು ಏನೋ ಹೇಳಿದ್ದಾರೆ ಬಂದು, ಅದಕ್ಕೆ ನಾವು ಒಪ್ಕೊಂಡಿದೀವಿ ಅಂತ ಅವ್ರು ಹೇಳಿದ್ರೆ ಅವಾಗ ನಾನು ಐ ವಿಲ್ ಟೆಲ್ ಯು ಮೈ ಡಿಸಿಷನ್. ಅಧಿಕೃತ ಮಾಹಿತಿ ಬಂದಿಲ್ಲಮ್ಮ, ನನಗೆ ಬಂದಿಲ್ಲ. ನನಗೆ ಮೊದಲನೇ ಪ್ರಶ್ನೆ ಮಾಡಿರೋದು TV9 ಅವರು ಪ್ರಶ್ನೆ ಮಾಡಿದ್ದಾರೆ. ನಾನು ಅವರನ್ನು ಕೇಳಿದೆ, ನಿಮಗೆ ಎಲ್ಲಿಂದ ಮಾಹಿತಿ ಬಂದಿದೆ ಅಂತ ಕೂಡ ಕೇಳಿದ್ದೇನೆ. ಹಾಗಾಗಿ ಸ್ಟಿಲ್ ಐ ಹ್ಯಾವ್ ನಾಟ್ ಗಾಟ್ ಎನಿ ಕಮ್ಯುನಿಕೇಶನ್. ಅನ್ಲೆಸ್ ಐ ಗೆಟ್ ಅಫಿಷಿಯಲ್ ಕಮ್ಯುನಿಕೇಶನ್. ಇನ್ನೊಂದು ಸರ್, ಸುಧಾಕರ್ ಸರ್, ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ. ಕುಮಾರಸ್ವಾಮಿ ಅವರು ಹೈಕಮಾಂಡ್ ಅವರಿಗೆ ಹೇಳಿ ನಿಮ್ಗೆ ಈ ಸ್ಥಾನವನ್ನ ತಪ್ಪಿಸೋಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ನಿಜ ಇರಬಹುದಾ ಇದು? ನಮ್ಮ ಅವರು ಬಹಳ ದೊಡ್ಡ ಸ್ಥಾನದಲ್ಲಿದ್ದಾರೆ. ಮುಖ್ಯಮಂತ್ರಿಗಳ ಸ್ಥಾನ, 6.5 ಕೋಟಿ ಜನರನ್ನ ಅವರು ಇವತ್ತು ಅವರು ಆ ಸ್ಥಾನ ಅವರಿಗೆ ಒಲಿದಿದೆ. ಯಾಕೆ ನಮ್ಮ ಬಗ್ಗೆ ಅವರಿಗೆ ಆ ರೀತಿಯಲ್ಲಿ ಒಂದು ಅನುಮಾನಗಳಿದೆ ಅಥವಾ ನಮ್ಮ ಬಗ್ಗೆ ಅವರಿಗೆ ಅವಿಶ್ವಾಸ ಇದೆ, ಅವರೇ ಹೇಳ್ಬೇಕಾಗ್ತದೆ. ನಾನಂತೂ ನಿಮ್ಗೆ ಅನ್ಸುತ್ತಾ ಅಂತ ನನಗೇನ್ ಅನ್ಸಿಲ್ಲಮ್ಮ. ನೋಡಿ, 7 months ಆಗ್ತಾ ಬಂತಮ್ಮ. ಒಬ್ಬ ಮುಖ್ಯಮಂತ್ರಿನ ನಾನು ಒಂದಲ್ಲ 2 ಬಾರಿ, 1 ಬಾರಿ 10 ನಿಮಿಷ ಭೇಟಿ ಮಾಡಿದ್ದೇನೆ, 2ನೇ ಬಾರಿ 2-3 ನಿಮಿಷ. ಒಬ್ಬ ಶಾಸಕನಾಗಿ 7 ತಿಂಗಳಲ್ಲಿ ನಾನು 2 ಸಲ ಅಷ್ಟೇ ನಾನು ಅವರನ್ನ ಭೇಟಿಯಾಗಿದ್ದೆ. ಹಾಗಾಗಿ ಅವ್ರಿಗೆ ವೈಯಕ್ತಿಕವಾಗಿ ನನ್ನ ಮೇಲೆ ಏನಿದೆ ನನಗೇನ್ ಗೊತ್ತು. ರಾಜಕೀಯವಾಗಿ ಅವ್ರ ತೀರ್ಮಾನಗಳು ಯಾಕೆ ಈ ರೀತಿಯಲ್ಲಿದೆ ಅವ್ರನ್ನ ಕೇಳ್ಬೇಕು. ನನ್ನನ್ನು ಕೇಳಿದ್ರೆ ನಾನೇನ್ ಹೇಳಿ? ಇಲ್ಲ, ನಿಮ್ಗೂ ಅನ್ಸಿರುತ್ತಲ್ಲ ಅಂತ. ಇವಾಗ NGT ನಿಯಮಾವಳಿಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೈಕಮಾಂಡ್ಗೆ ಹೇಳಿ ಇದನ್ನೇನಾದ್ರೂ ಮಾಡಿಸ್ತಿರಬಹುದಾ? ತಮ್ಮ ಮಾಧ್ಯಮ ಸ್ನೇಹಿತರಿಗೆ ಒಂದ್ ಹೇಳ್ತೇನೆ, ಇವತ್ತು ಏನು NGT ಆರ್ಡರ್ 2013ರಲ್ಲಿ ಮಾಡಿದ್ರು, ಅದನ್ನ 2017ರಲ್ಲಿ ಸುಪ್ರೀಂ ಕೋರ್ಟ್, ಇಟ್ ಇಸ್ ಎ ಲಾ ಆಫ್ ದ ಲ್ಯಾಂಡ್ ಅಲ್ವೇನಮ್ಮ, ಅವರು ಸಾರಾ ಸಗಟಾಗಿ ಅದನ್ನ ತೆಗೆದಾಕಿದ್ದಾರೆ. ದೇ ಹ್ಯಾವ್ ಸ್ಕ್ವಾಶ್ಡ್ and they have formed some guidelines which is according to the Water Act which was in 1974. ಆ ಆಕ್ಟ್ ಪ್ರಕಾರ ಕೆಲವು ಗೈಡ್ಲೈನ್ಸ್ ಇದೆಯಮ್ಮ. ಎಂತವರು ಇದಕ್ಕೆ ಅಧ್ಯಕ್ಷರಾಗಬೇಕು ಅಂತ ಹೇಳಿ. ಹಾಗಾದ್ರೆ ಸರ್, ಆ ಮಾರ್ಗಸೂಚಿ ಪ್ರಕಾರ ಆ ನಿಯಮಗಳು ನಿಮ್ಗೂ ಕೂಡ ಅನ್ವಯ ಆಗುತ್ತಲ್ವಾ? ಹೌದಮ್ಮ. ಮತ್ತೆ ಆ ಎಲ್ಲಾ ನಿಯಮಗಳು, ಎಲ್ಲಾ ಮಾನದಂಡಗಳಿಗೂ ಕೂಡ ನಾನು ಅರ್ಹ ಆಗಿದ್ದೇನೆ. ನಿಮಗ್ ಬೇಕಿದ್ರೆ ನಾನು ನನ್ನ ಕ್ರೆಡೆನ್ಶಿಯಲ್ಸ್ ಎಲ್ಲವನ್ನು ಕಳಿಸ್ಕೊಡ್ತೇನೆ, ತಾವು ಪರಾಮರ್ಶಿಸಿ ಮತ್ತೆ ಬೇಕಿದ್ರೆ ಸುಪ್ರೀಂ ಕೋರ್ಟ್ ನಿಯಮದಂತೆ ಈ ಅಧ್ಯಕ್ಷ ಸ್ಥಾನಕ್ಕೆ ಅರ್ಜಿಯನ್ನ ಆಹ್ವಾನಿಸಬೇಕು. ನೀವು ಈ ಅರ್ಜಿಯನ್ನ ಆಹ್ವಾನಿಸಿದ್ರಾ, ಸಲ್ಲಿಸಿದ್ರಾ?
ನಿಜಮ್ಮ. ಈಗ ಅದೆಲ್ಲವನ್ನು ನಾನು ಈಗಾಗಲೇ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕೊಟ್ಬಿಟ್ಟಿದ್ದೀನಮ್ಮ. ಈಗಾಗಲೇ ನಾನು ಹ್ಯಾವ್ ಗಿವನ್ ಆಲ್ ಮೈ ರೆಕಾರ್ಡ್ಸ್. ಓಕೆ ಓಕೆ. ಎವ್ರಿಥಿಂಗ್ ಶುಡ್ ಹ್ಯಾಪನ್ ಲೀಗಲಿ ಓನ್ಲಿ. ನಾನು ಕೂಡ ಒಬ್ಬ ಕಾನೂನುಬದ್ಧವಾಗಿ ನಡ್ಕೊಳ್ಳುವಂತ ಒಬ್ಬ ಪ್ರಜೆ ಆಗಿದ್ದೀನಮ್ಮ. ಅಂದ್ರೆ ಮೊದಲನೇ ಸರ್ ನೀವು ಮುಂಚೆನೆ ಅರ್ಜಿ ಹಾಕಿದ್ರಾ? ಅದೇ ರೀತಿ ನಿಯಮಾವಳಿಗಳು ಇರೋದಲ್ವಾ? ಅರ್ಜಿ ಇನ್ನು ಕರೆದೇ ಇಲ್ವಲ್ಲಮ್ಮ. but ಯಾವ ಹೇಗೆ ಬೋರ್ಡ್ ಘೋಷಣೆ ಮಾಡ್ಬಿಡ್ತಾರೆ ಅರ್ಜಿ ಕರೆದಿದ್ದಾರ ಇನ್ನು? ಸರಿ ಹಾಗಾದ್ರೆ ಹೇಗೆ ಡಿಕ್ಲೇರ್ ಮಾಡ್ಬಿಡ್ತಾರೆ ಅಂತ? ಈಗ ಹಿಂದೆ PCB ಚೇರ್ಮನ್ ಹೇಗಾಗಿತ್ತಮ್ಮ ನೇಮಕ? ಹಾ ಕರ್ದೆ ನಿಮ್ ಹೆಸರನ್ನ ಹೇಗೆ ಅನೌನ್ಸ್ ಮಾಡ್ಬಿಟ್ರು ಅಂತ ನೀವು ಹೇಳ್ತಾ ಇದ್ದೀರಾ. ನಾನೇ ಮೊದಲನೇ ಪರಿಸರ ಒಂದು ನಿಗಮಕ್ಕೆ ಮೊದಲನೇ ಅಧ್ಯಕ್ಷನೇನ್ ಆಗ್ತಾ ಇಲ್ಲ ಅಲ್ಲೇನಮ್ಮ? ಅಲ್ಲ ಸರ್, ಹಿಂದೆ ಆದರೂ ನಿಯಮ ಪಾಲಿಸಿರಬಹುದಲ್ವಾ? ಆಗಿದ್ದಾರೆ ಅಲ್ವಾ? ಹಾ ಯಾವ ರೀತಿ ಆಗಿದ್ದಾರೆ ಅಂತ ಸ್ವಲ್ಪ ನೀವು ಪರಾಮರ್ಶಿಸಿ. ಅಲ್ಲ ಸರ್, 2017 ಬಂದಿರುವಂತಹ ಹೊಸ ನಿಯಮಾವಳಿಗಳಲ್ವಾ ಇದು? ನಿಮ್ಗೂ ಕೂಡ ಅನ್ವಯ ಆಗುತ್ತಲ್ವಾ? ನೀವು ಮೊದಲು ಅರ್ಜಿ ಆಹ್ವಾನ ಮಾಡ್ಬೇಕಲ್ವಾ? ಅರ್ಜಿ ಆಹ್ವಾನಿಸದೆ ಹೇಗ್ ನಿಮ್ ಹೆಸರನ್ನ ಡಿಕ್ಲೇರ್ ಮಾಡ್ಬಿಡ್ತಾರೆ ಇವರು? ಯಾರಮ್ಮ? ಯಾರು ಡಿಕ್ಲೇರ್ ಮಾಡ್ತಾರೆ? ನಿಮ್ ಪಕ್ಷದ ನಾಯಕರು ಸರ್, ನಿಮ್ ಪಕ್ಷದ ನಾಯಕರು. ನೋಡಿ ಅಮ್ಮ, ದೀಸ್ ಆರ್ ಆಲ್ ಪೊಲಿಟಿಕಲ್ ಪೋಸ್ಟಿಂಗ್. ಅಂದ್ರೆ ನಿಮ್ಗೆ ಹಿನ್ನಡೆ ಆಗ್ಬೇಕು ಸುಧಾಕರ್ ಸರ್, ನಿಮ್ಗೆ ಅವಮಾನ ಆಗ್ಬೇಕು ಅಂತ ಈ ರೀತಿ ಮಾಡ್ತಿರೋದಾ? ಬೇಕಂತಲೇ ಈ ರೀತಿ ಮಾಡ್ತಾ ಇರೋದಾ? ನನಗೆ ಈಗ ಅಧಿಕೃತವಾಗಿ ನನಗೆ ಮಾಹಿತಿ ಇಲ್ದಿರ ನಾನು ಹೇಳೋದು ತಪ್ಪಾಗ್ತದೆ. ಹಿಯರ್ಸೇಗೆ ನಾನು ಆನ್ಸರ್ ಮಾಡಕ್ಕಾಗಲ್ಲ ಅಲ್ಲೇನಮ್ಮ. ಈಗ ನೀವ್ ಹೇಳಿ ನನಗೆ, ಅವರು ಇಲ್ಲ ನನ್ನ ಹೆಸರನ್ನ ಅವರು ತೆಗೆದಾಕಿದ್ದಾರೆ ಅಂತನೋ ಅಥವಾ ಅವರು ರದ್ದು ಮಾಡಿದ್ದಾರೆ ಅನ್ನೋದು ನೀವ್ ಹೇಳಿದ್ರೆ ಅದಕ್ಕೆ ನಾನು ಪ್ರತಿಕ್ರಿಯೆ ಮಾಡಬಹುದು. ಮತ್ತೊಂದು ಸರ್, ಸುಪ್ರೀಂ ಕೋರ್ಟ್ ಪ್ರಕಾರ ರಾಜಕಾರಣಿಗಳನ್ನ ಈ ಹುದ್ದೆಗೆ ನೇಮಕ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆಲ್ರೆಡಿ ಇದು ಗೊತ್ತಿದ್ದು ಕೂಡ ಅಲ್ಲಲ್ಲ ಸರ್, ಒಂದ್ ಸೆಕೆಂಡ್, ಇದು ಗೊತ್ತಿದ್ದು ಕೂಡ ಸರ್ಕಾರದವರು ನಿಮ್ ಹೆಸರನ್ನ ಡಿಕ್ಲೇರ್ ಮಾಡಿದ್ದಾರೆ. ಅಂದ್ರೆ ಇದು ಬೇಕಂತಾನೆ ಮಾಡಿರೋದಾ? ನೋ, ಸುಪ್ರೀಂ ಕೋರ್ಟ್ನವರು ಹಂಗೆ ಹೇಳೇ ಇಲ್ಲ. ಸುಪ್ರೀಂ ಕೋರ್ಟ್ ಕೇಳಿ ಅಮ್ಮ, ನಾನು ಹೇಳೋದು, ನಾನು 34 ಪೇಜ್ನ 34 ಸಲ ಓದಿದ್ದೀನಿ. ದಯವಿಟ್ಟು ಕೇಳಿ. ಇರೋದೇ 34 ಪೇಜ್ ಜಡ್ಜ್ಮೆಂಟ್, ಅದು 34 ಟೈಮ್ಸ್ ಓದಿರ್ಬೋದು ನಾನು. ಹಾಗಾಗಿ ಲೆಟ್ ಮಿ ಟೆಲ್ ಯು, ದೇ ಹ್ಯಾವ್ ಓನ್ಲಿ ಟೋಲ್ಡ್ ಜಸ್ಟ್ ಬೈ ಬೀಯಿಂಗ್ virtue of being MLA, MP or political status or administrative status, one should not be appointed. He should have a special knowledge or such experience in the said field ಅಂತ ಹೇಳಿದ್ದಾರೆ. ಹಾಗಾದ್ರೆ ಸರ್ ಇದೆಲ್ಲ ನಿಜಾನೇ ಮತ್ಯಾಕೆ ನಿಮ್ಗೆ ಈ ಸ್ಥಾನದಿಂದ ತಪ್ಪಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಅಂತ? ಅದನ್ನ ಅವ್ರನ್ನ ಕೇಳಿ ಅಮ್ಮ ದಯವಿಟ್ಟು. ಅಲ್ಲ, ನಿಮ್ಗೂ ಕೂಡ ಮಾಹಿತಿಗಳು ಇರುತ್ತಲ್ವಾ ಸರ್, ಅದಕ್ಕೆ ಕೇಳ್ತಾ ಇದ್ದೀನಿ. ಈಗ ನನಗೆ ಮೊದಲನೇದಾಗಿ ಅವರು ನನ್ನ ಹೆಸರನ್ನ ರದ್ದು ಮಾಡಿದ್ದಾರೆ ಅಥವಾ ತಿರಸ್ಕಾರ ಮಾಡಿದ್ದಾರೆ ಅನ್ನೋದು ಮೊದಲನೇದು ನನಗೆ ಗೊತ್ತಾಗಬೇಕು. ಗೊತ್ತಾದ ಮೇಲೆ ನಾನೇ ರಾಜಕೀಯವಾದಂತ ತೀರ್ಮಾನಗಳು ತಗೊಳ್ತೀನಿ. ಎಲ್ಲ ವಿಚಾರಗಳನ್ನು ನಿಮ್ಮನ್ನ ನಾನೇ ಆಹ್ವಾನ ಮಾಡಿ ನಾನು ನಿಮಗೆ ಪ್ರತಿಕ್ರಿಯೆ ಕೊಡ್ತೀನಮ್ಮ. ನನ್ನ ಮುಂದಿನ ಹೆಜ್ಜೆಗಳೇನು ಅನ್ನೋದು ಕೂಡ ನಾನು ಹೇಳ್ತೀನಿ. ಅಂದ್ರೆ ಸರ್, ನೀವು ಬೆಂಬಲಿಗರ ಜೊತೆ ಮಾತಾಡ್ತೀರಾ? ಒಂದ್ ವೇಳೆ ಈ ಸ್ಥಾನ ತಪ್ಪು ಹೋದ್ರೆ? ಬೆಂಬಲಿಗರೇ ಮಾತ್ರ ಅಲ್ಲಮ್ಮ, ನನ್ನ ಕ್ಷೇತ್ರದ ಜನತೆಯಿಂದ ಇವತ್ತು ನನಗೆ ಸ್ಥಾನ ಇದೆಯಲ್ಲ, ಏನು ಐತಿಹಾಸಿಕ ಗೆಲುವು ಅಂತ ಅನ್ಕೊಂಡವರಲ್ಲ ನನ್ನ ಜನ, ಅವರ ಒಂದು ಆಶೀರ್ವಾದ, ಹಾಗಾದ್ರೆ ಸರ್ ರಾಜಕೀಯ ತೀರ್ಮಾನ ಅಂದ್ರೆ ಏನಾಗಿರ್ಬಹುದು? ಅವರನ್ನು ಕೇಳ್ತೀನಮ್ಮ ನಾನು. ನೋಡಿ, ನನಗೆ ಈ ರೀತಿಯಲ್ಲಿ ಗೌರವವನ್ನ ಕಳೆದಿದ್ದಾರೆ, ಅವಮಾನವನ್ನ ಮಾಡಿದ್ದಾರೆ. ನಾನ್ ಕೇಳದೆ ಬಯಸದೆ ಬಂದಿರತಕ್ಕಂತ ಹುದ್ದೆ, ಹೌದು, ನಮ್ಮ ಹೈಕಮಾಂಡ್ ನವರು ತೀರ್ಮಾನ ಮಾಡಿರುವಂತ ಹುದ್ದೆ, ಇದನ್ನ ಇವರು ಈ ರೀತಿ ಮಾಡಿದ್ದಾರೆ. ನಾನು ಏನ್ ಮಾಡ್ಬೇಕಪ್ಪ ಅಂತ ಕೇಳ್ತೀನಿ. ಓಕೆ, ಅಂದ್ರೆ ಬೇಕಂತಲೇ ನಿಮ್ಗೆ ಆಗದೆ ಇರೋರು ಸಮ್ಮಿಶ್ರ ಸರ್ಕಾರದಲ್ಲಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಇಂಡೈರೆಕ್ಟ್ಲಿ ಹೇಳ್ತಿದ್ದೀರಾ? ಅದನ್ನೇ ನೋಡೋಣಮ್ಮ. ಲೆಟ್ ಮಿ ಸಿ ವಾಟ್ ಇಸ್ ದ ಡಿಸಿಷನ್ ಟೇಕನ್. then only I can really reply to it. ಓಕೆ ಸುಧಾಕರ್ ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.